ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹನುಮೌನಿಕಾ ವ್ಲಾಗ್ಸ್. ಇದಾದರೆ ಸಂಡೇ ವ್ಲಾಗು. ಇನ್ನೂ ಒಂದು ಸ್ವಲ್ಪ ಚಿಕ್ಕ ಪುಟ್ಟ ಕೆಲಸಗಳೇ ಇರುತ್ತಲ್ವ. ಈಗ ವೇಸ್ಟ್ ಸಾಮಾನು ಆಗಲಿ ಇಲ್ಲ ಈ ಕೆಲಸಕ್ಕೆ ಇದು ಆಗೋದಿಲ್ಲ ಅಂತ ಹೇಳಿಬಿಟ್ಟು ಯಾವುದಾದ್ರೂ ಒಂದು ಸ್ವಲ್ಪ ಥಿಂಗ್ಸ್ ಇರುತ್ತಲ್ವ, ಅದನ್ನೆಲ್ಲ ಒಂದು ಸೈಡ್ಗೆ ಹಾಕಿ ಇಟ್ಟಿರ್ತೀರಿ. ಮನೆಯಲ್ಲಿ ಎಲ್ಲಿ ಒಂದು ಚಿಕ್ಕ ಪ್ಲೇಸ್ ಇದೆಯೋ ಆ ಪ್ಲೇಸಲ್ಲಿ ಅದನ್ನು ದೂರಿಸ್ಬಿಟ್ಟಿರ್ತೀರಿ. ಅದನ್ನೆಲ್ಲ ರಿಮೂವ್ ಮಾಡಿಬಿಟ್ಟು ಯಾವ್ದು ಬೇಕೋ ಅದನ್ನು ಇಟ್ಕೊಂಡು ಮಿಕ್ಕಿದೆಲ್ಲನೂ ಗುಜ್ರಿಗೆ ಹಾಕಬೇಕು. ಒಂದು ಸ್ವಲ್ಪ ಬೇಕಾಗಿರೋದನ್ನೆಲ್ಲ ಕಟ್ಬಿಟ್ಟು ಮತ್ತೆ ಅಲ್ಲೇ ಇಡಬೇಕು. ಆ ಥರ ಕೆಲಸಗಳು ಇವತ್ತು ಇಟ್ಕೊಂಡಿರೋದು. ದಿನ ಒಂದೊಂದು ಕೆಲಸ ಮಾಡ್ತಾನೆ ಇದ್ದೀರಿ. ಇನ್ನು ಡಸ್ಟಿಂಗ್ ಕೆಲಸ ಎಲ್ಲನೂ ಮುಗೀತು. ಸ್ಕ್ರೀನ್ಗಳು ಸಮೇತ ಎಲ್ಲೆಲ್ಲಿ ಹಾಕಬೇಕು ಎಲ್ಲ ಹಾಕ್ಕೊಂಡು ಬಂದುಬಿಟ್ಟೆ. ಇದಾಗ್ದಿರ ಇನ್ನೂ 2-3 ಜೊತೆ ಸ್ಕ್ರೀನ್ಗಳು ಇದ್ದಾವೆ. ಬಟ್ ಅದನ್ನೆಲ್ಲ ಯಾರು ಮೇಲಿಂದ ತೆಗಿಯೋದು ಅಂತ ಹೇಳಿಬಿಟ್ಟು ವಾಶ್ ಮಾಡಿ ಅದನ್ನೇ ಹಾಕಿದ್ದಾಯಿತು. ಇಲ್ಲಿ ಏನು ತೋರಿಸ್ತಿದ್ದೀನಿ ಅಂತಂದರೆ ಎಲೆಕ್ಟ್ರಿಕ್ ಕುಕ್ಕರ್. ಇದು ರೈಸ್ ಮಾಡೋದಕ್ಕೆ ಅಂತ ಸ್ಟಾರ್ಟಿಂಗಲ್ಲಿ ಆವಾಗ ಹೊಸ್ದಾಗಿ ಬಂದಿತ್ತು ಇದೆಲ್ಲ ಅಂತ ಹೇಳಿ ತಗೊಂಡ್ಬಿಟ್ಟೆ. ಬಟ್ ಯೂಸ್ ಮಾಡಿದ ಮಾತ್ರ 2-3 ಸಲ ಯೂಸ್ ಮಾಡಿದ್ದೀನಿ ಅಷ್ಟೇ. ತೆಗೆದು ಸೈಡ್ಗೆ ಇಟ್ಬಿಟ್ಟೆ. ಹೀಟ್ ಜಾಸ್ತಿ ಆಗ್ತಿತ್ತು ಅದು ಊಟ ಮಾಡಬೇಕಾದ್ರೆ ಕರೆಂಟಲ್ಲಿ ಆಗಿರೋದ್ರಿಂದ. ಹಾಗಾಗಿ ಅದು ತಿಂತಾ ಇರಲಿಲ್ಲ. ಇನ್ನೊಂದು ಕವರಲ್ಲಿ ಏನು ಅಂತಂದರೆ ಸ್ವಲ್ಪ ವೇಸ್ಟ್ದು, ಅದೂ ಅಷ್ಟೇ ಸ್ಟೀಲು ಪ್ಲಾಸ್ಟಿಕ್ಕು ಥಿಂಗ್ಸ್ ಎಲ್ಲ ಇಟ್ಟಿರೋದು. ಮತ್ತು ಇಲ್ಲಿ ಬಂದು ಈ ಕಿಚನಲ್ಲಿ ಒಂದು ಲೈಟ್ ಹಾಕಿದೆ ನಾನು, ಸ್ವಲ್ಪ ಅಟ್ರಾಕ್ಟಿವ್ ಆಗಿ ಕಾಣೋದಕ್ಕೆ ಈ ವಿಡಿಯೋಸ್ಗೆ ಮತ್ತು ನಾವು ನೋಡೋದಕ್ಕೂ ಲುಕ್ಕಾಗಿ ಕಾಣುತ್ತೆ ಅಂತ ಹೇಳಿ ಆನ್ಲೈನಲ್ಲಿ ಬುಕ್ ಮಾಡಿ ಹಾಕಿದ್ದೆ. ಬಟ್ ಬಂತು ಒಂದು 1.5 ಇಯರೇ ಬಂತು ನನಗದು. ಈಗ ಹೋಗ್ಬಿಟ್ಟಿದೆ. ಅದನ್ನೇ ರಿಮೂವ್ ಮಾಡಿಬಿಟ್ಟು ಅದನ್ನು ಒಂದು ಕವರಲ್ಲಿ ಹಾಕಿ ಇಟ್ಟಿದ್ದೆ. ಈ ನಡುವೆ ನಮ್ಮ ಈ ಡಸ್ಟ್ಬಿನ್ ಅವ್ರು ಬರ್ತಾರಲ್ವ, ಅವರು ರೂಲ್ಸ್ ಮಾಡಿಬಿಟ್ಟಿದ್ದಾರೆ. ಹಸಿದು ಸಪ್ರೇಟಾಗಿಡಬೇಕು, ಒಣಗಿದ್ದು ಸಪ್ರೇಟಾಗಿರಬೇಕು, ಕವರ್ಸು ಸಪ್ರೇಟಾಗಿರಬೇಕು, ಈ ಗಾಜಿನ ಐಟಮ್ಸು ಇವೆಲ್ಲ ಬರುತ್ತಲ್ಲ ಅದು ಸಪ್ರೇಟಾಗಿರಬೇಕು ಅಂತ ರೂಲ್ಸ್ ಮಾಡಿಬಿಟ್ಟಿದ್ದಾರೆ. ಅದ್ರ ಪ್ರಕಾರನೇ ಹಾಕಬೇಕು, ಇಲ್ಲಾಂದರೆ ಹಾಕ್ಸ್ಕೊತಿಲ್ಲ. ಸೊ ಅದರಿಂದ ಎಲ್ಲ ಸಪ್ರೇಟಾಗಿ ಮಾಡ್ತಿದ್ದೀನಿ. ಇದು ಬಂದು ಆಯಿಲ್ ಹಾಕೋದು ಬಾಟಲ್ಸು, ಅದು ಜೊತೆಗೆ 2 ಬಂದಿತ್ತು. ಒಂದು ಮಾತ್ರ ಅಲ್ಲಿ ಇಟ್ಟಿದ್ದೀನಿ. ಅಲ್ಲಿ ಸಟ್ಟಾಗೋಗಿದೆ 4 ಬಾಟಲ್ಸ್ ಅಂತೇಳಿ. ಇನ್ನು ಅದನ್ನು ತೆಗೆದು ಸೈಡ್ಗೆ ಎತ್ತಿಡಬೇಕು. ತೊಳೆದು ಬಿಟ್ಟಿದ್ದೀನಿ. ಇಲ್ಲಿ ಏನು ತೋರಿಸಿದ್ದೀನಿ ಅಂತಂದರೆ ಕಬೋರ್ಡ್ಸ್ ಎಲ್ಲನೂ, ಅಂದರೆ TV ಶೋಕೇಶು, ಈ ಕಬೋರ್ಡ್ಸ್ ತೊಳೆಯೋ ಕೆಲಸನೂ ಇಟ್ಕೊಂಡಿದ್ದೀರಿ ಇವತ್ತು. ಅಂತಂದರೆ ನೀಟಾಗಿ ಡಸ್ಟಿಂಗ್ ಮಾಡೋ ಕೆಲಸ. ಇದು ಬಂದು ಗಾಜಿಂದು ಮೇಲೆ ಗ್ಲಾಸಸ್ ಹಾಕಿದ್ದೀರಲ್ವ, ಅದು ನನಗೆ ಅವಾಗ ಐಡಿಯಾ ಇರಲಿಲ್ಲ. ವುಡ್ಡಲ್ಲಿ ಮಾಡಿಸ್ಬಿಟ್ಟು ಕೆಳಗಡೆ ಲೈಟ್ ಸೆಟ್ಟಿಂಗ್ಸ್ ಎಲ್ಲ ಬರುತ್ತೆ. ಅದೆಲ್ಲ ಬೇರೆಯವ್ರ ಮೈದಲ್ಲಿ ನೋಡಬೇಕಾದ್ರೆ ತುಂಬಾ ಖುಷಿ ಆಗುತ್ತೆ. ಎಷ್ಟು ಚೆನ್ನಾಗಿದೆ ಅಂತ ಅನಿಸುತ್ತೆ. ನನಗೆ ಐಡಿಯಾ ಇರಲಿಲ್ಲ ಆವಾಗ ಮನೆ ಕಟ್ಟೋವಾಗ. ಆ ರೀತಿ ಮಾಡಿಸ್ಕೊಂಡ್ಬಿಟ್ಟಿದ್ದೀನಿ. ಅದು ಒಂದು ಸ್ವಲ್ಪ ಡಿಸಪಾಯಿಂಟ್ ಆಗುತ್ತೆ ಅದು ನೋಡಿದವಾಗೆಲ್ಲ. ಇನ್ನು ಗ್ಲಾಸಸ್ ಎಲ್ಲ ನಾನು ಒರೆಸ್ಬಿಟ್ಟಿದ್ದೆ. ಇನ್ನು ನನ್ನ ಮಗಳು ಅದೆಲ್ಲ ಕಬೋರ್ಡ್ಸ್ ಎಲ್ಲ ಕೆಳಗಡೆ ತೊಳಿತೀನಿ, TV ಯೂನಿಟ್ ಎಲ್ಲ ಒಂದು ಸ್ವಲ್ಪ ಸೋಪು ಸ್ವಲ್ಪ ಹಾಕಿಬಿಟ್ಟು ತೊಳಿತೀನಿ ಅಂತಂದ್ಲು. ಅವಳು ಮಾಡ್ಕೊತಿದ್ದಾಳೆ. ಇಲ್ಲಿ ಬಾಕ್ಸ್ ಏನು ತೋರಿಸ್ತಿದ್ದೀನಿ ಅಂತಂದರೆ 3 ಬಾಕ್ಸ್ ಬಂದಿರೋದು ಬಿಗ್ ಬಜಾರಲ್ಲಿ ತೊಗೊಂಡಿರೋದು. 15 18 ಬಿತ್ತು ಅಷ್ಟೇ. ಇದರಲ್ಲಿ ಏನು ಮಾಡಿದ್ದಾಳೆ ನನ್ನ ಮಗಳು ಅಂದರೆ, ಈ ಸ್ಪ್ರೇಗಳು ಬರುತ್ತಲ್ವ, ನಮಗೇನಾದರೂ ಇಟ್ಕೊಂಡಿದ್ದವಾಗ ಅದೆಲ್ಲ ಸ್ಪ್ರೇಗಳು ಮತ್ತು ಎಮರ್ಜೆನ್ಸಿ ಟ್ಯಾಬ್ಲೆಟ್ಸ್, ಈ ತಲೆನೋವುದು ಮತ್ತು ಬಾಡಿ ಪೇನ್ಸ್ದು, ಈ ಕಾಲು ನೋವು ಬಂದಾಗ ಆಯಿಲ್ಮೆಂಟ್ಗಳು, ಅಂದರೆ ಈ ಉಣ್ಣೇನಾದರೂ ಹಾಕಿದ್ರೆ ಅದೆಲ್ಲ ಎಮರ್ಜೆನ್ಸಿದು ಅಲ್ಲಿ ಇಟ್ಟಿದ್ದಾಳೆ. ಬೇರೆ ಕಬೋರ್ಡಲ್ಲೂ ಇಟ್ಟಿದ್ದೀರಿ ಎಲ್ಲನೂ. ಬಟ್ ನಮಗೆ ಕೈಗೆ ಸಿಗೋ ಥರ ಇರಬೇಕು ಅಂತ ಹೇಳಿಬಿಟ್ಟು ಒಂದು ಸ್ವಲ್ಪ ಅಲ್ಲಿ ಇಟ್ಟಿರೋದು. ಇಲ್ಲಿ ಬಂದು ಟೀಪಾಯ್ ಎಲ್ಲ ನೀಟಾಗಿ ಒರೆಸಿರೋದೆ. ಈ ಸ್ಟೋನ್ಸೇ ನಾನು ಅಲ್ಲಿ ಡೈನಿಂಗ್ ಟೇಬಲ್, ಇದಂದರೆ ಟೀಪಾಯ್ಗೆ ಬಂದಿರೋದದು, ಅವರೇ ಕೊಟ್ಬಿಟ್ಟಿದ್ರು ಸ್ಟೋನ್ಸು. ಇದು ಒಂದೇ ಹತ್ರ ತೆಗೆದಿರೋದು, ಅದು ಸೇಮ್ ಶಾಪಲ್ಲೇ ತೆಗೆದಿರೋದು. ಬಟ್ ಡೈನಿಂಗ್ ಟೇಬಲ್ಗೆ ಅವರು ಕೊಳ್ಳಿಲ್ಲ. ನಾವು ಅದು ತಗೊಳ್ಳೋದ್ರಲ್ಲೇ ಇದ್ದೀರಿ ವರ್ಷದಿಂದನೂ. ಇನ್ನೂ ಏನೇನೋ ತೆಗಿತಾ ಇದ್ದೀರಿ, ಅದು ಮಾತ್ರ ತೆಗಿಯೋದಕ್ಕೆ ಆಗ್ತಿಲ್ಲ. ಇಲ್ಲಿ ಬಂದು ಲ್ಯಾಡರ್ ತೊಗೊಂಬಂದಿದ್ರಲ್ವ, ಅದು ಸ್ಟೆಪ್ಸ್ ಇರೋದು ಮನೆಯಲ್ಲಿ ಧೂಳು ಉದುರಿಸೋದಕ್ಕೆ, ಕಿಚನಲ್ಲಿ ಕಬೋರ್ಡ್ಸ್ ತೊಳೆಯೋದಕ್ಕೆ, ಇದಕ್ಕೆಲ್ಲ ಯೂಸ್ ಆಗುತ್ತೆ ಅಂತಲೇ ಅದು ತೊಗೊಬಂದಿದ್ದೆ. ಅದು ತೊಗೊಬಂದಾಗೂ ನಮ್ಮ ಮನೆಯವ್ರ ಹತ್ರ ಬೈಸ್ಕೊಂಡಿದ್ದೆ ನಾನು, ಏನಕ್ಕೆ ಸುಮ್ಮನೆ ವೇಸ್ಟ್ ಖರ್ಚು ಅಂತ. ಅದು ವೇಸ್ಟ್ ಖರ್ಚು ಅಲ್ಲ, ತುಂಬಾ ಯೂಸ್ಫುಲ್ ಆಗುತ್ತೆ ನಮಗೆ. ಮೇಲೆವರೆಗೂ ನಮಗೆ ನೀಟಾಗಿ ಎಲ್ಲ ತೊಳ್ಕೊಬೋದು ಅದ್ರ ಮೇಲೆ ಹತ್ಬಿಟ್ಟು. ಇನ್ನು ಅದನ್ನು ತಗೊಂಡೋಗಿ ಮೇಲಿಡಬೇಕು. ಅದ್ರ ಕೆಲಸ ಎಲ್ಲ ಮುಗೀತು ಇವಾಗ. ಕೆಳಗಡೆ ಅದರ ಅವಶ್ಯಕತೆ ಇಲ್ಲ, ತಗೊಂಡೋಗಿ ಮೇಲಿಡಬೇಕು. ಇಲ್ಲಿ ಬ್ರೂನೋಗೆ ಅವ್ರು ತಿನ್ನೋದು ಸ್ಟಿಕ್ ಕೊಟ್ಟಿದೆ, ಅದು ತಿಂದಿರ ನನ್ನೇ ನೋಡ್ತಿದ್ದ. ಸೊ ಅದರಿಂದ ಅವನನ್ನು ಮಾತಾಡಿಸ್ತಾ ಇದ್ದೆ. ಇನ್ನು ನೀವು ಅಷ್ಟೇ ಮೇಲಿಡೋದೆ, ಬಿಸಾಕೋದೇನಿಲ್ಲ, ಮೇಲಿಡೋದು. ಅದನ್ನು ಮೇಲಿಡಬೇಕು. ಡಸ್ಟ್ಬಿನ್ಗೆ ಹಾಕೋ ಕಸನ ಎತ್ಕೊಂಡೋಗಿ ಹಾಕಬೇಕು. ಕೆಳಗಡೆ ಮ್ಯಾಟ್ ಇದೆ, ಒದ್ದೆ ಆಗಿದೆ, ಅದನ್ನು ತಗೊಂಡೋಗಿ ಇನ್ನು ವಾಷಿಂಗ್ ಮಿಷಿನ್ ಹತ್ರ ಹಾಕ್ಬಿಟ್ಟಿದ್ದೀನಿ. ಅಂತಂದರೆ ಮ್ಯಾಟ್ಸ್ ಎಲ್ಲ ಒಂದ್ಸಲ ಹಾಕ್ಬಿಡ್ಬೋದು. ಇವತ್ತು ಸಂಡೇ ಅಂತ ಹೇಳಿದ್ನಲ್ವ, ನಮ್ಮ ಮನೆಗೆ ನಾನ್ ವೆಜ್ ಕವರ್ಸೇ ಬರೋದು ಯಾವಾಗೂ. ಬಟ್ ಇವತ್ತು ನಾನ್ ವೆಜ್ ಇಲ್ಲ. ಇನ್ನು ಮನೆಯೆಲ್ಲ ಕ್ಲೀನಿಂಗ್ ಆಯಿತು. ಸೊ ಅದರಿಂದ ನಾನ್ ವೆಜ್ ತಿನ್ನೋದಿಲ್ಲ. ನಮ್ಮ ಮನೆಯವರು ನನ್ನ ಮಗ ಇನ್ನು ಹೊರಗಡೆನೇ ತಿನ್ಕೊತಾರೆ. ಅವ್ರು ಹೇಳಿದ ಮಾತು ಕೇಳೋದಿಲ್ಲ. ಅಂದರೆ ಶನಿವಾರಗಳಲ್ಲಿ ತಿನ್ನೋದಕ್ಕೆ ಹೋಗಲ್ಲ. ಇವಾಗ ಅಮಾವಾಸ್ಯೆ ಆಗೋವರೆಗೂ ತಿನ್ನೋದಕ್ಕೆ ನಾನೇ ಬಿಟ್ಟಿದ್ದೀನಿ, ಫ್ರೀ ಬಿಟ್ಟಿದ್ದೀನಿ. ಇದು ಬಂದು ನಾನ್ ವೆಜ್ ಇಲ್ದಿರ ಇರೋ ಕಾರಣಕ್ಕಾಗಿ ಚಿಪ್ಸ್ ಅಂತೆ, ಬೋಟಿ ಅಂತೆ, ಮತ್ತು ಮಗಳಿಗೋಸ್ಕರ ಪಪ್ಪಾಯ ಮತ್ತು ಫ್ರೂಟ್ಸ್ ತೊಗೊಂಬಂದಿದ್ರು. ಒಂದು ಸ್ವಲ್ಪ ಬೇಕಾಗಿರೋವೆಲ್ಲ ತೊಗೊಂಬಂದಿದ್ರು. ಅವಳಿಗೆ ಇನ್ನೂ ವರ್ಷದವರೆಗೂ ಪಪ್ಪಾಯ ತೊಗೊಂಬರ್ತಾನೆ ಇರ್ತಾರೆ. ಮಗಳಿಗೆ ಡೆಂಗೋ ಫೀವರ್ ಬಂದುಬಿಟ್ಟಿತ್ತಲ್ವ, ಸೊ ಅದರಿಂದ. ಇನ್ನು ಬೆಳಗ್ಗೆ ಬ್ರೇಕ್ಫಾಸ್ಟಿಗಂತೂ ಪುಳಿಯೋಗರೆ ಮಾಡಿದ್ದೆ, ಅದು ನ್ಯಾಯವಾಗಿ ತಿನ್ನಲಿಲ್ಲ. ಇನ್ನು ಗೊಜ್ಜೊಂದು ಸ್ವಲ್ಪ ಇದ್ದರೆ ಅದನ್ನು ಬೌಲಲ್ಲಿ ತೆಗೆದು ಅಲ್ಲಿ ಇಟ್ಟಿದ್ದೆ. ಪುಳಿಯೋಗರೆ ಚೆನ್ನಾಗಿರುತ್ತೆ.
ಮತ್ತು ಇಲ್ಲಿ ಬಂದು ವಾಶ್ ಮಾಡಿರೋದು ಎಲ್ಲನೂ ಸ್ಕ್ರೀನ್ಗಳು ಹಾಕ್ಕೊಂಡು ಬಂದುಬಿಟ್ರಿ ಒಂದು ಕಡೆಯಿಂದನೂ. ಅಲ್ಲಿ ಕಿಟಕಿ ಹತ್ರ ಒಂದು ಸ್ವಲ್ಪ ದಪ್ಪಕ್ಕೆ ಕಾಣ್ತಿರೋದು ಅಲ್ಲಿ ನಂದು ಡೈಲಿ ವೇರ್ದು ಹ್ಯಾಂಡ್ ಬ್ಯಾಗ್ಸ್ ಇರುತ್ತಲ್ವ, ಅಂದರೆ ಎಲ್ಲಾದರೂ ಹೊರಗಡೆ ಹೋಗಬೇಕಾದ್ರೆ ಸಡನ್ನಾಗಿ ಮೇಲೆ ಹೋಗಿ ತೆಗೆದು ಎತ್ಕೊಂಬರೋ ಅಷ್ಟು ಪೇಷನ್ಸ್ ಇರೋದಿಲ್ಲ. ಅದಕ್ಕೋಸ್ಕರ ಇಲ್ಲಿ 2 ಇಟ್ಕೊಂಡಿದ್ದೀನಿ. ಅಲ್ಲಿ ಒಂದು ಸ್ವಲ್ಪ ಮೊಳೆ ಹೊಡೆದ್ಬಿಟ್ಟು ಕಿಟಕಿಗೆ ಅದನ್ನು ತಗ್ಲಾಕ್ಬಿಟ್ಟಿದ್ದೀನಿ, ಇಟ್ಕೊಳ್ಳಿ ಅಂತ. ಅಲ್ಲಿ ಇಲ್ಲಿ ಬಿಸಾಕೋದು ಯಾಕೆ, ಇಟ್ಕೊಳ್ಳಿ ಅಂತ ಹೇಳಿ. ಇನ್ನು ಇಲ್ಲಿ ಬಂದು ನಾನು ಏನು ಹೇಳ್ತಿದ್ದೀನಿ ಅಂತಂದರೆ, ಕೊಲಿನಲ್ಲಿ ಮೇಲೆ ಗ್ಲಾಸಸ್ ಎಲ್ಲ ನಾನೇ ಒರೆಸ್ದೆ. ಇವಾಗ ಕೆಳಗಡೆ ಬಂದು ನನ್ನ ಮಗಳ ಕೆಲಸ ನನ್ನ ಮಗಳು ಮಾಡ್ತಾಳೆ ಅಂತ ಹೇಳ್ತಿದ್ದೆ. ಮೊನ್ನೆ ಈ ಟಿ ಶರ್ಟ್ ಬಗ್ಗೆ ಮಾತಾಡ್ತೀನಿ. ಮೊನ್ನೆನೂ ಇದನ್ನೇ ಹಾಕ್ಕೊಂಡಿದ್ಲು. ಅವಳಿಗೆ ಏನಂದರೆ ಫ್ರೀಯಾಗಿರಬೇಕು ಬಟ್ಟೆ, ಅಂದರೆ ಲೂಸಾಗಿರಬೇಕು. ಮನೆಯಲ್ಲಿ ಇರಬೇಕಾದ್ರೆ ಈ ಥರ ಬಟ್ಟೆಗಳಿಗೆ ಜಾಸ್ತಿ ಇಂಪಾರ್ಟೆಂಟ್ ಕೊಡ್ತಾಳೆ. ಮನೆಯಲ್ಲಿ ಇದೆ ಅವಳಿಗೆ ಅಂತಲೇ ಇದೆ, ಆದರೂ ಸರಿ ಕೆಲಸಗಳು ಇದೆಲ್ಲ ಮಾಡಿದವಾಗ ಕಿತ್ತೋದ್ರೂ ಪರವಾಗಿಲ್ಲ, ಈ ಥರ ಟಿ ಶರ್ಟ್ನ ಎತ್ತು ಬಿಸಾಕ್ಬಿಡ್ಬೋದು ಅಂತ ಹೇಳಿ ಆ ಥರ ಟಿ ಶರ್ಟ್ನ ಯೂಸ್ ಮಾಡ್ತಾಳೆ. ನಮ್ಮ ಅಣ್ಣ ಕೊಟ್ಟಿರೋ ಟಿ ಶರ್ಟ್ಗಳು. ಇನ್ನು ಅದು ಮಾಮೂಲಿ ಡೈಲಿ ಮನೆಯಲ್ಲಿ ಇರಬೇಕಾದ್ರೆ ಅಂತಂದರೆ ಯಾವಾಗೂ ಇಲ್ಲ, ಏನಾದರೂ ಕೆಲಸ ಇದ್ದಾಗ ಆ ಥರದ್ದು ಹಾಕ್ಕೊತಿರ್ತಾರೆ, ಗಲೀಜಾದ್ರೂ ಪರವಾಗಿಲ್ಲ ಅಂತ. ಇಲ್ಲಿ ಬಂದು ನಾವು ಫಸ್ಟು ಜಿಯೋ ಹಾಕ್ಕೊಂಡಿದ್ರಿ ಮನೆಯಲ್ಲಿ, ಅಂತಂದರೆ ವೈಫೈದು. ಅದು ಏನಾಗಿದೆ ಅಂದರೆ ಮನೆಯಲ್ಲಿ ಟವರೇ ಸಿಗೋದಿಲ್ಲ. ಕಾಂಪೌಂಡಲ್ಲಿ ಹೋಗಿ ಮಾತಾಡಬೇಕು, ಇಲ್ಲ ಮಾಡಿ ಮೇಲೆ ಟೆರೆಸ್ ಮೇಲೆ ಹೋಗಿ ಮಾತಾಡಬೇಕಾಗುತ್ತೆ ಫೋನ್ ಬಂದವಾಗ. ಏನಾದರೂ ಅವ್ರು ಮಾತಾಡೋದು ನಮಗೆ ಕ್ಲಾರಿಟಿ ಆಗಿರುತ್ತೆ, ನಾವು ಮಾತಾಡೋದು ಕೇಳಿಸೋದಿಲ್ಲ, ಹೀಗಿತ್ತು. ಸೊ ಅದರಿಂದ ನನ್ನ ಮಗ ಏನು ಮಾಡ್ದ, ಬೇಡ ಅಂತ ಹೇಳಿಬಿಟ್ಟು ಏರ್ಟೆಲ್ನ ಹಾಕ್ಸ್ಬಿಟ್ಟ. ಈಗ ಸ್ವಲ್ಪ ಪರವಾಗಿಲ್ಲ, ಅವಾಗಿಂತ ಇವಾಗ ಬೆಟರ್ ಅಂತ ಅಂದ್ಕೊಳ್ಳಿ. ಇನ್ನು ಅದು ವೇಸ್ಟೇ ಏನೋ ನನಗೆ ಗೊತ್ತಿಲ್ಲ, ರಿಟರ್ನ್ ಆಪ್ಷನ್ನು ಇರೋದಿಲ್ವಂತೆ. ಟೈಮ್ ಬಂದು 1 ಗಂಟೆ ಆಗಿದೆ, ಇನ್ನೂ ಮನೆಯಲ್ಲಿ ಕಸ ಗುಡಿಸಿಲ್ಲ, ಇನ್ನೂ ಕೆಲಸ ನಡೀತಾನೆ ಇದೆ. ಅಂದರೆ ಡಸ್ಟಿಂಗು ಅವು ಹೇಳಿದ್ನಲ್ವ, ಆ ಕೆಲಸ ನಡೀತಾನೆ ಇತ್ತು. ಇನ್ನು ಅವ್ರ ಅಪ್ಪ ತೊಗೊಂಬಂದಿರೋ ಚಿಪ್ಸ್ ಇದ್ದರೆ ಅದನ್ನು ತಿಂತಿದ್ಲು, ಅದು ಒರೆಸಿದ್ದ ಆಯಿತು, ಇನ್ನು ತಿಂತಾ ಇದ್ಲು. ಅಡುಗೆನೂ ಅಷ್ಟೇ ಏನು ಮಾಡಲಿಲ್ಲ, ಯಾಕೋ ಇಂಟ್ರೆಸ್ಟೇ ಬರ್ತಾ ಇಲ್ಲ. ಸಂಡೇ ಯಾವಾಗೂ ಸ್ಪೆಷಲ್ಸ್ ಮಾಡಿ ಅಭ್ಯಾಸ ಆಗಿರೋದ್ರಿಂದ ಇವತ್ತು ಏನು ಮಾಡೋದು, ಅಯ್ಯೋ ಯಾವುದೋ ಒಂದು ತಿನ್ಕೊಳ್ಳೋಣ ಬಿಡು ಅನ್ನೋ ಮೈಂಡ್ ಸೆಟ್ಟಲ್ಲಿ ಹೋಗ್ಬಿಟ್ಟಿದ್ದೀನಿ. ಬೆಳಗ್ಗೆ ಪುಳಿಯೋಗರೆ ಮಕ್ಳಿಗೆ ಇಷ್ಟ, ಅವ್ರು ತಿನ್ಕೊಂಡ್ರ. ಇನ್ನು ತೊಕ್ಕಿದೆ ಒಂದು ಸ್ವಲ್ಪ, ನೆನ್ನೆ ಅಮ್ಮ ಕೈಲಿ ಮಾಡಿಸ್ಕೊಂಡಿದ್ದೆ. ಇನ್ನು ಅದಕ್ಕೆ ರೈಸ್ ಇದೆ, ಅದನ್ನೇ ತಿನ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇಟ್ಟಿದ್ದೆ. ಇನ್ನು ನಮ್ಮ ಮನೆಯವರು ನನ್ನ ಮಗ ಹೊರಗಡೆ ತಿನ್ಕೊತಾರ. ಇನ್ನು ಅದಕ್ಕೆ ಅಷ್ಟೊಂದು ತಲೆ ಕೆಡಿಸ್ಕೊಂಡಿಲ್ಲ ಅಡುಗೆ ಬಗ್ಗೆ. ಇವಾಗ ಬಂದು ಈ ಟವಲ್ಸು, ಅಂದರೆ ಡೈನಿಂಗ್ ಟೇಬಲ್ ಮೇಲೆ ಹಾಕಿರೋದು ಹ್ಯಾಂಡ್ ಟವಲ್ಲು, ಮತ್ತು ಮಾಮೂಲಿ ನಾವು ಯೂಸ್ ಮಾಡೋ ಟವಲ್ಲು, ಅದನ್ನೆಲ್ಲ ವಾಷಿಂಗ್ ಮಿಷಿನ್ಗೆ ಹಾಕ್ಬಿಟ್ಟಿದ್ದೆ. ಮೇಲೆ ಮಳೆ ಕೈ ಕೊಡುತ್ತೆ, ಬಿಸಿಲು ಕೈ ಕೊಡುತ್ತೆ ಅಂತ ಹೇಳಿಬಿಟ್ಟು ಎಲ್ಲ ಒಳಗಡೆನೆ ಹಾಕ್ಬಿಟ್ಟಿದ್ದೀನಿ. ಈಗ ಬಂದು ನಮ್ಮ ಟೋನಿದು ಕೂದಲೆಲ್ಲ ಉದುರ್ತಿದೆ ಅಂತ ಹೇಳಿ ನನ್ನ ಮಗಳು ಹೇಳ್ತಾ ಇದ್ಲು. ಅದು ಒಂದು ಸ್ವಲ್ಪ ಖಾರ ಹಾಕ್ಕೊಂಡು ತಿನ್ನಿಸ್ತಾ ಇದ್ದೀನಿ. ಖಾರ ಅಂದರೆ ಖಾರದ ಪುಡಿ ಅಲ್ಲ, ನಾವು ಮಾಡಿರೋ ಸಾರಿಗೆ ಒಂದು ಸ್ವಲ್ಪ ನೀರು ಹಾಕಿ ಕುದಿಸಿ ಅವನಿಗೆ ಉಪ್ಪಾಕಿ ತಿನ್ನಿಸ್ತಿದ್ದೀನಿ. ಹೊಟ್ಟೆ ತುಂಬ ತಿಂತಾ ಇದ್ದಾನೆ. ಸೊ ಅದರಿಂದ ತಿನ್ನಿಸ್ತಾ ಇರೋದಕ್ಕೋ ಏನೋ ಕೂದಲು ಉದುರ್ತಿದೆ. ಈ ಸಲ ವ್ಯಾಕ್ಸಿಂಗ್ಗೆ ನಮ್ಮ ಬ್ರೂನೋನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀರಿ. ಅಂದರೆ 1 ಇಯರ್ ಮೇಲೆ ಆಗಿದೆ. ಅವರು ಈ ಟೈಮ್ಗೆ ಬನ್ನಿ ಅಂತ ಬುಕ್ಕಲ್ಲಿ ಡೇಟ್ ಸಮೇತ ಬರೆದು ಕೊಟ್ಬಿಟ್ಟಿದ್ದಾರೆ. ವ್ಯಾಕ್ಸಿನಿಗೆ ಕರ್ಕೊಂಡು ಹೋಗಬೇಕು. ಆವಾಗ ಒಂದ್ಸಲಿ ಕನ್ಸಲ್ಟ್ ಮಾಡ್ತೀನಿ, ಕೇಳ್ಕೊಂಬಂದರೆ ನಮಗೂ ಸ್ವಲ್ಪ ಧೈರ್ಯ ಇರುತ್ತೆ. ಏನೋ ಎತ್ತನೋ ಇಲ್ಲ ತಿನ್ನಿಸ್ಲೇಬಾರ್ದು ಅಂತಂದರೆ ತಿನ್ನಿಸೋದಕ್ಕೆ ಹೋಗೋದಿಲ್ಲ. ಅದೇನು ಗೊತ್ತಾ, ಮೊಸರನ್ನ ತಿನ್ನಿಸಿದ್ದೀನಿ ಅಂತಂದರೆ ಅವನಿಗೆ ಕಿವಿ ನೋವು ಬರುತ್ತೆ, ಇದಿಲ್ಸ್ತಾನೆ ಇರ್ತಾನೆ ಕಿವಿನ. ಸೊ ಅದರಿಂದ ಏನು ಅಂದರೆ ಇದು ತಿನ್ನಿಸ್ತೀನಿ. ಪೆಡಿಗ್ರಿ ತಿನ್ನಿಸಿದ್ರೆ ಅವನಿಗೆ ಹೊಟ್ಟೆ ತುಂಬೋದಿಲ್ಲ ಪಾಪ, ಮತ್ತೆ ನೋಡ್ತಾ ಇರ್ತಾನೆ. ಪೆಡಿಗ್ರಿ ತಿನ್ನಿಸಿದ್ರು ಸರಿ, ನಾನು ಅನ್ನ ತಿನ್ನಬೇಕಾದ್ರೆ ಬರ್ತಾನೆ ಅವ್ನು ನನ್ನ ಹತ್ರಕ್ಕೆ. ಅದರಿಂದನೇ ಅರ್ಧ ಅನ್ನ ತಿನ್ನಿಸೋದು. ಇನ್ನು ಇವಳು ಇವಾಗ ಕೆಲಸಕ್ಕೆ ಇಳಿದಿದ್ದಾಳೆ, ಎಲ್ಲ ಕ್ಲೀನ್ ಮಾಡ್ತಿದ್ದಾಳೆ. ನಾನು ಆಲ್ರೆಡಿ ಮಾಡಿಬಿಟ್ಟಿದ್ದಾಳೆ ಅಂತ ಹೇಳಿ ವಿಡಿಯೋ ಎಲ್ಲ ಶೂಟ್ ಮಾಡ್ಕೊಂಡು ಬರ್ತಾ ಇದ್ರೆ ಇವಾಗ ಬಂದು ಹಾಗೆ ಇನ್ನು ಬಕೆಟಲ್ಲಿ ನೀರು ಬೇಕು ಅಂತಂದ್ಲು. ಈ ಚಿಕ್ಕ ಬಕೆಟ್ ಇಟ್ಟಿರೋದೇ ನಾನು ಅರ್ಧ ಅಡುಗೆ ಮೈದಲ್ಲಿ ಯೂಸ್ ಮಾಡ್ಕೊಳ್ಳೋದಕ್ಕೆ. ಅದನ್ನು ಹೊರಗಡೆ ಎಲ್ಲ ತೊಗೊಂಡೋಗೋದಿಲ್ಲ. ಏನೋ ಎಮರ್ಜೆನ್ಸಿ ಅಂತಂದರೆ ಗಿಡಗಳಿಗೆ ನೀರು ಹಾಕೋಕ್ಕೆ ಮಾತ್ರ ತೊಗೊಂಡೋಗ್ತೀನಿ ಅಷ್ಟೇ. ಬಚ್ಚಲ ಮನೆಯದೆಲ್ಲ ನಾನು ಕಿಚನ್ಗೆ ತೊಗೊಂಬರೋದಕ್ಕೆ ಹೋಗೋದಿಲ್ಲ. ಅದಕ್ಕೆ ಆ ಬಕೆಟಲ್ಲಿ ನೀರು ಕೊಟ್ಬಿಡ್ತಿದ್ದೆ. ಇಲ್ಲಿ ಬಂದು ಏನು ತೋರಿಸ್ತಿದ್ದೀನಿ ಅಂತಂದರೆ ಈ ಮನಿ ಪ್ಲ್ಯಾಂಟು, ಅದು ಏನಾಗಿದೆಯೋ ಗೊತ್ತಿಲ್ಲ, 1.5 ತಿಂಗಳು 2 ತಿಂಗಳು ಹತ್ರ ಬರ್ತಾ ಇದೆ. ಇದು ಚೆನ್ನಾಗಿ ಗ್ರೋತ್ ಆಗ್ತಿಲ್ಲ. ಚಿಗ್ರೊತ್ತೋ ಇಲ್ಲೋ ಅಂತ ಅಂದ್ಕೊಂಡೆ, ಬಟ್ ಚಿಗ್ರಿದೆ, ಆದರೆ ಗ್ರೋತ್ ಆಗ್ತಿಲ್ಲ. ಇದೇ ಇಲ್ಲಿ ಇಟ್ಟವಾಗೆ ನಾನು ಹೊರಗಡೆ ಒಂದು ಇಟ್ಟಿದ್ದೀನಿ, ಅದನ್ನು ತೋರಿಸ್ತೀನಿ. ಅದು ಎಷ್ಟು ಚೆನ್ನಾಗಿ ಗ್ರೋತ್ ಆಗಿದೆ ಗೊತ್ತಾ. ನೋಡಿ, ನನ್ನ ಉದ್ದ ಬರ್ತಾ ಇದೆ, ಒಳಗಡೆ ಇರೋದು ಮಾತ್ರ ನಮ್ಮ ಬ್ರೂನೋ ಉದ್ದನೂ ಇಲ್ಲ. ಮೇ ಬಿ ಬಿಸಿಲು ಬೇಕಾ ಅಂತ ಅನ್ಕೊತೀನಿ. ಆದರೂ ಒಬ್ಬೊಬ್ರು ಹೇಳ್ತಾರೆ ಬಿಸಿಲಿನ ಅವಶ್ಯಕತೆ ಇಲ್ಲ ಅಂತ ಹೇಳಿ. ಆದರೂ ಸರಿ ಆ ರೀತಿ ಆಗ್ತಿದೆ. ಮತ್ತು ಇಲ್ಲಿ ಪಾಟುಗಳು ಇದೆ ಬಿತ್ತು ಕೆಳಗಡೆ, ಅದು ನಿಮಗೆ ತೋರಿಸ್ತಿದ್ದೀನೋ ಇಲ್ವೋ, ಬಿತ್ತು ಒಡೆದೋಯ್ತೇನೋ ಎಲ್ಲ ಅಂತ ಅಂದ್ಕೊಂಡೆ. ಯಾವುದು ಹೊಡಿಲಿಲ್ಲ ನನ್ನ ಪುಣ್ಯಕ್ಕೆ. ಇನ್ನು ಈ ಪಾಟುಗಳಲ್ಲಿ ಎಷ್ಟು ಗಿಡಗಳು ತೊಗೊಬಂದು ಇಟ್ಟಿದೆ ಗೊತ್ತಾ. ಗಿಡಗಳಂದರೆ ಸಖತ್ ಇಷ್ಟ ನನಗೆ. ಎಲ್ಲ ಒಣಗೋಯ್ತು, ಏನಾಗಿದೆ ಅಂತ ಗೊತ್ತಿಲ್ಲ. ನರ್ಸರಿಯಲ್ಲಿ ಇರಬೇಕಾದ್ರೆ ಫ್ರೆಶ್ ಆಗಿರುತ್ತೆ, ತೊಗೊಬಂದು ಇಟ್ಟಿದ್ದು ಕರೆಕ್ಟಾಗಿ 3-4 ದಿನಕ್ಕೆ ಎಲ್ಲ ಒಣಗೋಗ್ಬಿಡುತ್ತೆ. ರೋಸ್ ಗಿಡಗಳಂತೂ
ಅಂತೂ ಆಲ್ಮೋಸ್ಟ್ ಎಲ್ಲ ಹೋಗಿದೆ. ಈ ಸಲ ಹೊಸಕೋಟೆಗೆ ಹೋದಾಗ ಅಲ್ಲೊಂದು ದೊಡ್ಡ ನರ್ಸರಿ ಇದೆ, ಹೋಗಬೇಕಾದ್ರೆ ಬ್ಯಾಂಗ್ಳೂರ್ಗೆ ನೋಡಿದ್ದೆ, ಅಲ್ಲಿ ತೊಗೊಂಬರೋಣ ಅಂತ ಅಂದ್ಕೊತಾ ಇದ್ದೀನಿ. ಇನ್ನು ತುಳಸಿ ಗಿಡನೂ ಅಷ್ಟೇ, ಈ ನಡುವೆ ಮಳೆ ಬರ್ತಿರೋದಕ್ಕೆ ಚೆನ್ನಾಗಿ ಗ್ರೋತ್ ಆಗ್ತಿದೆ. ಮಳೆ ಬಂದು ಒಂದು ಸ್ವಲ್ಪ ಅರ್ಶಿನ ಕುಂಕುಮ ಎಲ್ಲ ಹೊಟ್ಟೋಗಿತ್ತು, ಮತ್ತು ನಾಳೆ ಇಡೋಣ ಅಂತ ಅಂದ್ಕೊಂಡು ಇನ್ನು ಬಾಕ್ಲ ಹತ್ರ ಅಂದರೆ ಮೈನ್ ಡೋರ್ ಹತ್ರ 2 ಪ್ಲ್ಯಾಂಟ್ ಇಟ್ಟಿದ್ದೆ. ಅದಕ್ಕೆ ಬಿಸಿಲಿಲ್ಲ ಅಂದರೂ ಪರವಾಗಿಲ್ಲ ಗೊತ್ತಾ, ಎಷ್ಟು ಚೆನ್ನಾಗಿ ಬೆಳ್ಕೊತಾ ಇದೆಯೋ ಆ ಗಿಡಗಳು. ಇವು ಮಾತ್ರ ಯಾಕೆ ಈ ರೀತಿ ಆಗ್ತಿದೆ, ಬಿಸಿಲಿಗೆ ತಗೊಂಡೋಗಿ ಇಡೋಣ ಅಂತಂದರೆ ಅದು ಒಂದು ಸ್ವಲ್ಪ ಬೌಲ್ಸು ಈ ಪಿಂಗಾಣಿ ಬರುತ್ತಲ್ವ, ಮೇ ಬಿ ಅದು ಅಂತ ಅಂದ್ಕೊತೀನಿ. ಹೆಸರು ನಂಗೆ ಸರಿಯಾಗಿ ಬರ್ತಾ ಇಲ್ಲ, ಒಡೆದೋಗುತ್ತೇನೋ ಬಿಸಿಲಿಗೆ, ಜಾಸ್ತಿ ಬಿಸಿಲು ಬಂದರೆ ಅಂತ ಹೇಳ್ಬಿಟ್ಟು ಒಂದು ಡೌಟು. ಇಲ್ಲಿ ಬಂದು ಈ ಬುದ್ಧ ನಾನು ಟೇಬಲ್ ಮೇಲೆ ಇಡೋದಕ್ಕೆ ಅಂತ ತಗೊಂಡಿದ್ದು, ಈ ಲೈಟ್ ಸೆಟ್ಟಿಂಗ್, ಗ್ರೀನರಿ ಇದನ್ನೆಲ್ಲ ಒಂದು ಸ್ವಲ್ಪ ಡೆಕೋರೇಟ್ ಮಾಡಿ ಇಡೋದಕ್ಕೆ ಅಂತ ಆಲ್ಮೋಸ್ಟ್ ಒಂದು ವಿಡಿಯೋದಲ್ಲೂ ತೋರಿಸಿದೆ, ಇಟ್ಟಿದ್ದೀನಿ. ಒಂದು ವಿಡಿಯೋನೇ ಅಲ್ಲ, ಸುಮಾರು 2-3 ವಿಡಿಯೋದಲ್ಲೇ ತೋರಿಸಿದ್ದೀನಿ. ಅದು ಫಿನಿಶಿಂಗು ಚೆನ್ನಾಗಿಲ್ವಂತೆ. ನನ್ನ ಮಗಳು ಎತ್ತಿ ಸೈಡ್ಗೆ ಇಡ್ತಿರ್ತಾಳೆ, ಅಲ್ಲಿ ಎಲ್ಲಿಟ್ರೂ ಸರಿ ಅದೇ ಎಲ್ಲೋ ಒಂದು ಮೂಲೆಯಲ್ಲಿ ಇಡ್ತಾ ಇದ್ಲು. ಬೇಡ ಆ ರೀತಿ ಇಡಬಾರ್ದು ಅಂತ ಹೇಳಿಬಿಟ್ಟು ಇನ್ನು ಅದನ್ನು ತೊಗೊಂಬಂದು ಇಲ್ಲಿ ಕಿಚನ್ ಹತ್ರ ಇಟ್ಕೊಂಡಿದ್ದೀನಿ. ಆ ಕಡೆ ಈ ಕಡೆ 2 ಅಂದರೆ ಪ್ಲಾಸ್ಟಿಕ್ದು ಟ್ರೀ ಇಟ್ಟಿದೆ, ನೋಡೋದಕ್ಕೆ ಸ್ವಲ್ಪ ಲುಕ್ ವೈಸಾಗಿ ಚೆನ್ನಾಗಿರುತ್ತೆ ಅಂತ ಹೇಳಿ. ಇನ್ನು ಕ್ಲಾತ್ ತಗೊಂಡು ಒಂದು ಸ್ವಲ್ಪ ಲೈಟಾಗಿ ಒದ್ದೆ ಏನಾದರೂ ಇದ್ದರೂ ಅದು ವುಡ್ ಅಲ್ವಾ ಹೋಗ್ಬಿಡುತ್ತೆ ಅಂತ ಬೇರೆ ಕ್ಲಾತ್ ತಗೊಂಡು ಒರೆಸ್ತಾ ಇದ್ದರೆ ನನ್ನ ಮಗಳು ಲಾಸ್ಟಲ್ಲಿ ಫಿನಿಶಿಂಗ್ ಟಚ್ ನೀನು ಕೊಡ್ತಿದ್ದೀಯಾ ಅಂತ ಕೌಂಟ್ರ್ ಹಾಕ್ತಿದ್ಲು. ಮತ್ತು ಅಲ್ಲಿ ಟೇಬಲ್ ತೋರಿಸಿದ್ನಲ್ವ ನಾನು, ಆ ಡೈನಿಂಗ್ ಟೇಬಲ್ಲು ಅದು ಡೈಮಂಡ್ ಶೇಪ್ ಬಂದಿದೆ ನೋಡಿ, ಅಲ್ಲಿ ಓಪನ್ ಬಂದಿದೆ. ಅದಕ್ಕೆ ನಾನು ವೈಟ್ ಸ್ಟೋನ್ಸ್ ತೊಗೊಂಡು ಹಾಕಬೇಕು ಅಂತ ಹೇಳಿ. ಇನ್ನು ಮನೆಯೆಲ್ಲ ಒಂದು ಸ್ವಲ್ಪ ಮೆಸ್ಸಿ ಆಗಿದೆ, ಒಂದು ಸ್ವಲ್ಪ ಕಸ ಗುಡಿಸ್ಕೊಬೇಕು. ನಮ್ಮ ಟೋನಿ ಬ್ರೂನೋಗೆ ಏನು ಬೇಕು ಅಂತ ಕೇಳಿದ್ರೆ ಸಾಕು, ಈ ರೀತಿ ಡ್ಯಾನ್ಸ್ ಆಡ್ತಾರೆ. ಯಾಕಂದರೆ ಬೋನ್ಸ್ ಕೊಡ್ತೀನಿ ಆ ಟೈಮಲ್ಲಿ. ನಾನು ಹಂಗೆ ಕೇಳಿದ್ದೀನಿ ಅಂತಂದರೆ ಅವ್ರಿಗೆ ತಿಂಡಿ ಏನಾದರೂ ಕೊಡ್ತೀನಿ ಅನ್ನೋದು ಅವ್ರಿಗೆ ಅರ್ಥ ಆಗೋಗುತ್ತೆ. ಚೆನ್ನಾಗಿ ನೋಡಿ ಯಾವ ರೀತಿ ಡ್ಯಾನ್ಸ್ ಆಡ್ತಿದ್ದಾನೆ ಅಂತ ಹೇಳಿ. ಈ ಬೋನ್ಸ್ಗೋಸ್ಕರ ಚಿಕ್ಕದು ಕೊಟ್ಟರೆ ಅದು ಬೇಡ ಅಂತ ಹೇಳಿಬಿಟ್ಟು ನನ್ನ ಕಡೆನೇ ನೋಡ್ತಿದ್ನ ಟೋನಿ, ಯಾಕೋ ಫೀಲ್ ಆಯಿತು. ಅದಕ್ಕೆ ಅದನ್ನು ತಗೊಂಡ್ಬಿಟ್ಟು ದೊಡ್ಡದು ಅವನಿಗೆ ಕೊಟ್ಬಿಟ್ಟು ಚಿಕ್ಕದು ನಮ್ಮ ಬ್ರೂನೋಗೆ ಕೊಟ್ಟೆ. ಅವನಂತೂ ತಿನ್ನೋದಿಲ್ಲ, ಏನೋ ಟೋನಿ ತಿಂತಿದ್ದಾನಲ್ವಾ ಅನ್ನೋ ಇದಕ್ಕೆ ನಾನು ತಿನ್ಬಿಡ್ತೀನಿ ಅಂತ ಅಂದ್ಕೊಂಡು ತಗೊತಾನೆ, ಬಟ್ ತಿನ್ನಲ್ಲ. ಒಂದು ಸೈಡ್ಗೆ ಹಾಕ್ಬಿಟ್ಟಿರ್ತಾನೆ. ಇನ್ನು ಬಟ್ಟೆ ವಾಷಿಂಗ್ ಮಿಷಿನ್ಗೆ ಹಾಕಿದ್ನ, ಇನ್ನು ತಗೊಂಡೋಗಿ ಒಣಗಾಕ್ಬಿಡೋಣ, ಬಿಸಿಲು ಬರ್ತಿದೆ ಅಂತ ಹೇಳಿ ಬಂದೆ. ಇನ್ನು ವಾಷಿಂಗ್ ಮಿಷಿನ್ ಬಟ್ಟೆ ಎಲ್ಲ ತೆಗೆದ್ಬಿಟ್ಟು ಒಂದು ಬಕೆಟ್ಗೆ ಹಾಕ್ಕೊಂಡು ತಗೊಂಡು ಮೇಲೆ ಹೋಗ್ತಿದ್ದೀನಿ. ಒಂದು ಸ್ವಲ್ಪ ಹೊತ್ತು ಬಿಸಿಲು ಬರುತ್ತೆ, ಒಂದು ಸ್ವಲ್ಪ ಹೊತ್ತು ಗಾಳಿ ಬರುತ್ತೆ. ಸುಮ್ಮನೆ ಇದ್ದೀರಿ ಯಾಮಾರಿದ್ದೀರಿ ಅಂತಂದರೆ ಮಳೆನೂ ಬಂದು ಬಟ್ಟೆಗಳೆಲ್ಲ ನೆಂದು ಹೋಗ್ಬಿಡುತ್ತೆ. ಆ ರೀತಿ ಕೆಲಸ ಕೊಡ್ತಿದೆ ಈ ನಡುವೆ. ಇನ್ನು ಅದಕ್ಕೆ ಒಂದು ಸ್ವಲ್ಪ ಗಾಳಿಗಾದರೂ ನೋಡಿ, ಆಗಲೇ ನಾನು ಸ್ಟೆಪ್ಸ್ ಹತ್ತಬೇಕಾದ್ರೆ ಬಿಸಿಲಿತ್ತು, ಇವಾಗಂತೂ ಗಾಳಿ ಬೀಸ್ತಾ ಇದೆ. ಇನ್ನು ಅದಕ್ಕೆ ಬಟ್ಟೆಗಳನ್ನೆಲ್ಲ ಹಾಕ್ಬಿಟ್ಟು ಕ್ಲಿಪ್ಸ್ ಹಾಕಿ ಇಟ್ಬಿಟ್ಟು ಹೋಗಿದ್ದೀನಿ ಅಂತಂದರೆ, ನೋಡಿಕೊಂಡು ಮಳೆ ಬರೋ ಟೈಮ್ಗೆ ಬಂದು ಬಟ್ಟೆಗಳೆಲ್ಲ ತೆಗೆದುಬಿಟ್ಟಿದ್ದೀನಿ ಅಂತಂದರೆ ಒಂದು ಸ್ವಲ್ಪ ಗಾಳಿಗಾದರೂ ಒಣಕೊಳ್ಳುತ್ತೆ, ಇಲ್ಲ ಒಂಥರ ಸ್ಮೆಲ್ ಬರ್ತಿರುತ್ತೆ ಬಟ್ಟೆಗಳು ಅಂತ ಹೇಳಿ ಇನ್ನು ಕ್ಲಿಪ್ಸ್ ಎಲ್ಲ ಇಟ್ಬಿಡ್ತಾ ಇದ್ದೀನಿ. ಒಂದೊಂದಕ್ಕೂ ಆಲ್ರೆಡಿ ಗಾಳಿ ಸ್ಟಾರ್ಟ್ ಆಯಿತು. ಗಾಳಿ ಸ್ಟಾರ್ಟ್ ಆದ್ರೇ ಭಯ ಆಗುತ್ತೆ, ಹಿಂದೆನೇ ಮಳೆ ಬಂದುಬಿಡುತ್ತೇನೋ ಅಂತ ಹೇಳಿಬಿಟ್ಟು ಬಟ್ಟೆಗಳು ಈ ನಡುವೆ ಒಗೆಯೋದಕ್ಕೂ ಭಯ ಬಂದುಬಿಟ್ಟಿದೆ. ಹೇಗೋ ಪುಣ್ಯಕ್ಕೆ ನಾವು ಬ್ರೆಶೀಟ್ಗಳು ಎಲ್ಲ ಒಗೆದವಾಗ ಲೈಟಾಗಿ ಮಳೆ ಬರೋ ಥರ ಇದ್ರೂ ಗಾಳಿಗೆ ಒಣಕೊಂಡು 2 ದಿನ ಒಣಗಾಕಿದ್ದು, ಒಂದೇ ದಿನದಲ್ಲೇನು ಒಣಗಲಿಲ್ಲ. ಮಾರನೇ ದಿವಸ ಚೆನ್ನಾಗಿ ಬಿಸಿಲು ಬಂತ, ಬಟ್ಟೆ ನೀಟಾಗಿ ಒಣಕೊಂಡ್ಬಿಟ್ಟಿತ್ತು. ನಾವು ಪಾತ್ರೆಗಳು ತೊಳಿತಿದ್ರಲ್ವ, ಆ ವ್ಲಾಗಲ್ಲಿ ನೋಡಿದ್ರೆ ನಾನು ತೋರಿಸಿದ್ದೆ, ಮಳೆ ಜಾಸ್ತಿ ಬಂದಿತ್ತು. ಬಟ್ ಅಷ್ಟೊತ್ತಿಗೆ ನಮ್ಮದು ಬ್ರೆಶೀಟ್ಗಳೆಲ್ಲ ನೀಟಾಗಿ ಒಣಗೋಗಿತ್ತು. ಎಲ್ಲ ಫೋಲ್ಡ್ ಮಾಡಿ ಎತ್ತಿಟ್ಬಿಟ್ಟಿದ್ದೀರಿ, ಮೇಲೆ ಎತ್ತಿಟ್ಟಿರೋದು ಸಮೇತ ನನ್ನ ಮಗಳು ಎತ್ಬಿಟ್ಟಿದ್ಲ. ಎಲ್ಲ ಈಗ ಫೋಲ್ಡ್ ಮಾಡಿಬಿಟ್ಟು ಒಂದು ಕವರ್ಗಳ ಹಾಕಿಬಿಟ್ಟು ಮೇಲೆ ಎತ್ತಿಟ್ಬಿಟ್ಟಿದ್ದೀರಿ, ಧೂಳು ತುಂಬಾರ್ದು ಅಂತ ಹೇಳಿ. ಇನ್ನು ಗಿಡಗಳಂತೂ ಈ ನಡುವೆ ನೋಡೋದಕ್ಕೆ ಎಷ್ಟು ಗ್ರೀನರಿ ಥರ ಇದೆ ಗೊತ್ತಾ. ಮಳೆ ಬಂದು ಫ್ರೆಶ್ ಆಗಿ ಕಾಣ್ತಿತ್ತು. ಸ್ಟೆಪ್ಸು ಎಲ್ಲ ಕ್ಲೀನ್ ಆಗೋಗ್ಬಿಟ್ಟಿತ್ತು. ಜೋರು ಮಳೆ ಬಂತು ಅಂತಂದರೆ ಫುಲ್ಲು ಟೆರಸ್ ಎಲ್ಲ ಕ್ಲೀನ್ ಆಗೋಗ್ಬಿಡುತ್ತೆ. ಇನ್ನೆಲ್ಲ ಬಂದು ಇಲ್ಲಿ ಕುತ್ಕೊಳ್ಳುತ್ತೆ ನಮ್ಮ ಬಾಲ್ಕನಿಯಲ್ಲಿ. ಇನ್ನು ಇದನ್ನು ತೊಳಿಬೇಕು. ಮೇಲಿಂದ ಬಕೆಟಲ್ಲಿ ನೀರು ತೊಗೊಂಬರೋಣ ಅಂತ ಹೇಳಿ ಮಾತಾಡ್ಕೊಂಡೇನೋ ಮರ್ತೋಗಿ ಬಂದುಬಿಟ್ಟಿದ್ದೀನಿ. ಕೆಳಗೆ ಬಂದುಬಿಟ್ಟೆ, ಮತ್ತೆ ಮೇಲೆ ಹೋಗೋಕ್ಕೆ ಇಂಟ್ರೆಸ್ಟ್ ಇಲ್ಲ. ಬಟ್ಟೆ ಎಲ್ಲ ತೆಗಿತೀನಲ್ವ ಮೇಲೆ, ಆವಾಗ ಬೇಕಂದರೆ ಒಂದು ಬಕೆಟಲ್ಲಿ ನೀರು ತೊಗೊಂಬಂದ್ಬಿಟ್ಟು ನೀಟಾಗಿ ತೊಳೆದ್ಬಿಡೋಣ ಅಂತ ಹೇಳಿ ಅಂದ್ಕೊಂಡು ಕೆಳಗೆ ಬಂದುಬಿಟ್ಟೆ. ಬಂದ ತಕ್ಷಣ ಪಪ್ಪಾಯ ಇತ್ತು. ಇನ್ನು ನನ್ನ ಮಗಳು ಪಾಪ ಟಯರ್ಡ್ ಆಗಿದ್ದಾಳೆ, ಇನ್ನು ಅವಳಿಗೆ ಕಟ್ ಮಾಡಿ ಕೊಟ್ಬಿಡೋಣ. ಸ್ಲೈಸಸ್ ಮಾಡಿ ಕೊಟ್ಬಿಟ್ಟಿದ್ದೀನಿ ಅಂತಂದರೆ, ಅಂದರೆ ಸ್ಮಾಲ್ ಪೀಸಸ್ ಮಾಡಿಕೊಟ್ಟಿದ್ದೀನಿ ಅಂತಂದರೆ ಅವಳು ತಿನ್ಕೊತಾಳೆ. ಒಂದು ಪ್ಲೇಟ್ಗೆ ಹಾಕೋ ಇಲ್ಲ ಒಂದು ಬೌಲ್ಗೆ ಹಾಕೋ ಕೊಟ್ಟರೆ ತಿನ್ಕೊತಾಳೆ. ಹಾಗೆ ಕಟ್ ಮಾಡಿ ಕೊಟ್ಟಿದ್ದೀನಿ ಅಂತಂದರೆ ಉದ್ದ ಪೀಸುಗಳು ತಿನ್ನೋದಕ್ಕೆ ಅಷ್ಟೊಂದು ಇಷ್ಟಪಡೋದಿಲ್ಲ. ಅದಕ್ಕೆ ಕಟ್ ಮಾಡ್ತಾ ಇದ್ದೆ. ಚೆನ್ನಾಗಿದೆ, ಅಂದರೆ ಸ್ವೀಟಾಗಿತ್ತು. ನಾನು ತಿಂದಿದ್ದು ಆದಮೇಲೆ ಹೇಳ್ತಾ ಇರೋದು, ಸ್ವೀಟಾಗಿ ಚೆನ್ನಾಗಿತ್ತು. ಬಟ್ ನಾಳೆ ಹಾಗಿದ್ರೆ ಇನ್ನೂ ಜಾಸ್ತಿ ಸ್ವೀಟ್ನೆಸ್ ಬರೋದೇನೋ, ಅಂದರೆ ಇನ್ನೂ ಜಾಸ್ತಿ ಹಣ್ಣಾಗಿರೋದಲ್ವ, ಇನ್ನೂ ಸ್ವಲ್ಪ ಜಾಸ್ತಿ ಸ್ವೀಟ್ ಬರೋದೇನೋ. ಬಟ್ ಈಗ ಓಕೆ, ಚೆನ್ನಾಗಿತ್ತು. ಅಷ್ಟೊಂದು ಕಹಿನೂ ಇಲ್ಲ, ಅಷ್ಟೊಂದು ಸ್ವೀಟು ಇಲ್ಲ, ಮೀಡಿಯಮ್ ಆಗಿತ್ತು. ಇನ್ನು ಇಷ್ಟೇ ಇವತ್ತಿನ ವ್ಲಾಗ್. ನಾಳೆ ಇನ್ನೊಂದು ವ್ಲಾಗಲ್ಲಿ ಸಿಗ್ತೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ನನಗೀಗೆ ಸಪೋರ್ಟ್ ಮಾಡ್ತೀರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್, ಬಾಯ್.